ನಾನು ಎಷ್ಟೊಂದು ಜನದ ಹತ್ರ ಕೇಳಿದ್ದೀನಿ, ಏನಾದರೂ ಗುಡ್ ನ್ಯೂಸ್ ಇದ್ರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟ ಇದ್ರೂ ಶೇರ್ ಮಾಡಲ್ಲ ಬಿಕಾಸ್ ಆಫ್ ಇವಿಲ್ ಐ ಅಂತ. ಆದ್ರೆ ನಾನು ಈ ರೀಲ್ಸ್ ನೋಡುವಾಗ ನನ್ನ ಪರ್ಸ್ಪೆಕ್ಟಿವೇ ಬದಲಾಯಿಸ್ತು. ಯಾರೋ ರ್ಯಾಂಡಮ್ ಸ್ಟ್ರೇಂಜರ್ ಅವ್ರ ಅಪ್ಪ ಅಮ್ಮಂಗೆ BMW ಕಾರ್ನ ಗಿಫ್ಟ್ ಮಾಡ್ತು. ಅದ್ ನೋಡಿ ನಂಗೆ ಐ ಗಾಟ್ ಟಿಯರ್ಸ್ ಇನ್ ಮೈ ಐಸ್. ಯಾರೋ ಸ್ಟ್ರೇಂಜರಿಗೆ ಕೆಲಸ ಸಿಕ್ಕಿದೆ ಅಂತ ವಿಡಿಯೋ ಹಾಕಿ ಅದ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಮತ್ತಿನ್ಯಾರೋ ಅವ್ರ ಪೇರೆಂಟ್ಸ್ನ ಫಾರ್ ದಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ದೇ ವರ್ ಸೋ ಎಮೋಷನಲ್. ಅದು ನೋಡಿ ನನಗೆ ಖುಷಿ ಆಯ್ತು. ಅದಾದ್ಮೇಲೆ ನಾನು ಅವ್ರ ಕಮೆಂಟ್ ಸೆಕ್ಷನಿಗೆ ನೋಡಿದ್ರೆ ನಾಟ್ ಈವನ್ ಸಿಂಗಲ್ ಪರ್ಸನ್ ಅಲ್ಲಿ ಬ್ಯಾಡ್ ಕಮೆಂಟ್ಸ್ ಆಗಲಿ, ಈಸಿ ಆಗಿ ಸಿಗ್ತಾ ಅಂತ ಆಗಲಿ ಏನೂ ಹಾಕಿಲ್ಲ. ಎವ್ರಿ ಒನ್ ಫೀಲ್ಸ್ ದಟ್ ಎಮೋಷನ್. ಯಾಕಂದ್ರೆ ಯಾರು ಆ ಜರ್ನಿಯಲ್ಲಿ ಹೋಗ್ತಿರ್ತಾರಲ್ಲ ಅವ್ರಿಗೆ ಗೊತ್ತು ಹೌ ಇಟ್ಸ್ ಹಾರ್ಡ್ ಟು ಗೆಟ್ ದೇರ್ ಈಸ್ ಸೋಷಿಯಲ್ ಮೀಡಿಯಾ ವಿಚ್ ಎಕ್ಸಿಸ್ಟ್ ವಿಚ್ ಸಪೋರ್ಟ್ಸ್ ಈಚ್ ಅದರ್. ನನಗೆ ತುಂಬಾ ಜನ ಕನ್ನಡದವರು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಮಾಸ್ಟರ್ಸ್ ಮಾಡಿ ಇಲ್ಲಿ ವರ್ಕ್ ಮಾಡ್ಕೊಂಡು ಅವ್ರ ಲೈಫ್ ಸ್ಟೈಲ್ ವಿಡಿಯೋಸ್ ಮಾಡ್ಕೊಂಡು ಅದ್ ನೋಡಿದ್ರೆ ನನಗೊಂದು ಹೋಪ್ ಬರುತ್ತೆ. ಐ ಕ್ಯಾನ್ ಸಿ ಮೈ ಸೆಲ್ಫ್ ದೇರ್. ಸೊ ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಇನ್ನೂ ಎದ್ರುಕೊಂಡಿದ್ದೀರಾ ಅಂದ್ರೆ ಇದು ನಿಮ್ಮ ಸೈನು. ಕ್ಯಾಮ್ರಾ ತಗೊಳ್ಳಿ, ಶೂಟ್ ಮಾಡಿ ವಿಡಿಯೋ, ಜಸ್ಟ್ ಪೋಸ್ಟೆಡ್ ಬಿಕಾಸ್ ನೋ ಒನ್ ಕೇರ್ಸ್. ಯಾರಿಗೆ ಗೊತ್ತು ನೀವು ಒಬ್ರಿಗೆ ಇನ್ಸ್ಪೈರ್ ಮಾಡ್ಬೋದು ಅಥವಾ ಹೋಪ್ ಆಗಿರ್ಬೋದು.